ಎಲ್ಲಿದ್ದಾರೆ ಕಾಣದಲ್ಲಿ ಈ ವ್ಯಕ್ತಿನ ಎಲ್ಲಿ ಹುಡುಕುದಪ್ಪ? ಹೌದಾ? ಸಿಕ್ಕಿ ಸಾಕಾಯ್ತು. ನಿಮಗೆ ಆಗುವಂತವರಾಗಲಿ ಮಾಡಿ ಮಾಡಿ ಸಾಕಾಯ್ತು. ಈಗ ಸಿಕ್ಕಿದ್ದಾರೆ ಪುಸ್ತಕ ಒಂದರಲ್ಲ ಇದು ಅವರ ಮಗಳು. ಹೌದು, ನಾನು ಬೇಗ ಬನ್ನಿ ಬೇಗ ಬನ್ನಿ ಅಂತ ಅವ್ರು ನೋಡಿ ಹಾಗೆ ಮತ್ತೆ ನೋಡ್ತಾ ಇದ್ದಾರೆ. ಬರ್ಲಿಲ್ಲ ಬಿಟ್ಟು ಅಲ್ಲಿ ಹೋಮಿಯೋಪತಿ ಶಾಪ್ ಅಲ್ಲಿ ಕೆಲಸ ಮಾಡ್ತಾರೆ. ಅವರಿಗೆಲ್ಲ ಮತ್ತು ಮತ್ತು ಹತ್ತು ಉಂಟಲ್ಲ ನಾಳೆ ಮತ್ತೆ ಗೊತ್ತಾಗುದಿಲ್ಲ. ಬರ್ತಾರೆ ಈಗ ಅವರ ಜಾತಕ ಉಂಟಲ್ಲ ನಿಮಗೆ ನಿಮ್ಮ ಮಗನಿಗೆ ನಿಮಗೆ ಅದನ್ನು ಈಗ ನಾನು ಕೊಟ್ಟು ಬರ್ತೇನೆ. ಪಕ್ಕ ಎಲ್ಲಿದ್ದಾರೆ? ನೋಡಿ ಇವರು ಯಶೋಧಕ್ಕೆ ಹೌದೌದು ನೋಡಿ ಇವರು ಪುಷ್ಪಕ ನಾಮಗಳು. ಆಯ್ತಾ ನೋಡಿ ನಿಮ್ಮ ಮಗನಿಗೆ ಸರಿ ಆಗ್ತದೆ ನೋಡಿ ಮಾತಾಡಿ ಮಾತಾಡಿ ಇಲ್ಲೇ ಇದ್ದೇನೆ ಬಗೆಯಲ್ಲಿ ಅಂತ ವೈಭಕ್ಕೆ ಹಾಕಲ್ಲ ನಾನು ಇಲ್ಲೇ ಇದ್ದೇನೆ ಮ್ಯಾಟ್ರಿಮೋನಿಯಲ್ಲೆಲ್ಲ ಬಿಟ್ಟು ಉಂಟಲ್ಲ ಅದನ್ನೆಲ್ಲ 655 ಇದು ನಾನು ಜಾತಕ ಸರಿ ಮಾಡಿದ್ದು. ಫೇಸ್ಬುಕ್ ವಾಟ್ಸಪ್ ಎಲ್ಲ ಇಲ್ಲ. ಇನ್ನು ನಕ್ಷತ್ರ ಜೋಡಿಸಿಲ್ಲ. ಎಂತ ನಕ್ಷತ್ರ ಇದು? ಒಂದು ನಕ್ಷತ್ರ ಇನ್ನೊಂದು ಭತ್ತದ ನಕ್ಷತ್ರ ಅದೆಲ್ಲ ಸರಿಯಾಗಿದೆ ಎಲ್ಲ ರಾಶಿ ಹಾಗೆ ಅವ್ರದ್ದು ಗೋಧಿ ರಾಶಿ ಇದು ಭತ್ತದ ರಾಶಿ ಸರಿ ಆಯ್ತಾ ನೋಡಿ ಮಾತಾಡಿ ಈಗ ಸರಿ ಮಾತಾಡಿ ನೋಡಿ ನಿಮಗೆ ಯಾವುದೇ ಸಂಶಯ ಇರಬಾರ್ದು. ಅದನ್ನೆಲ್ಲ ಸರಿ ಮಾಡಿಕೊಳ್ಳಿ ಆಯ್ತಾ? ನಾನು ಇಲ್ಲಿದ್ದೇನೆ. ಓಕೆ ನೋಡಿ ಪುಷ್ಪಕ, ನಮ್ಮ ಮನೆಗೆ ಬರುವ ಹುಡುಗಿ ಹಾಗೆ ಇರಬೇಕು ಹೀಗೆ ಇರಬೇಕೆಂಬ ಎಕ್ಸ್ಪೆಕ್ಟೇಷನ್ ನನಗೇನಿಲ್ಲ. ನನ್ನ ಮಗ ಇದ್ದಾನಲ್ಲ ಅಪ್ಪ ಅಮ್ಮ ಅಂದರೆ ಅವನಿಗೆ ಬೆಂಡೆಕಾಯಿ ಲೋಳೆ ರಸ ಹೇಗಿದೆ ಅಟ್ಯಾಚ್ಮೆಂಟು ಆ ಥರ ಅವನಿಗೆ ಅಟ್ಯಾಚ್ಮೆಂಟು ನನ್ನ ಮಗನಿಗೆ. ಹಾಗಾಗಿ ನನ್ನ ಮನೆಗೆ ಬರುವ ಹುಡುಗಿ ಉಂಟಲ್ಲ ಹುಳಿಸ ಹುಳಿ ತಿಂಡುವ ಥರ ಇರಬಾರ್ದು. ಏನು ಕೇಳಿಕ? ಆಮೇಲೆ ಮೆಣಸಿನಕಾಯಿ ಥರ ಖಾರವಾಗಿ ಮಾತಾಡಬಾರ್ದು. ಸಾಸಿವೆಗೆ ಪಟ ಅಂತ ಸಿದ್ಧಿಸುತ್ತಾ ಮಾತಾಡ್ತಾ ಮನೆ ತುಂಬ ಓಡಾಡಿಕೊಂಡು ಇರಬೇಕು. ಒಗ್ಗರಣೆ ಹಾಕೋದಲ್ಲ ಇವಾಗ ಗೊತ್ತುಂಟು ಪ್ರಕಾಶ್ ಅಣ್ಣ. ನಿಲ್ಲಿ ನೀವು ಸ್ವಲ್ಪ ನಾನು ಮಾತಾಡ್ತೇನೆ. ಹುಡುಗಿ ನಿಮಗೊಂದು ಅವಸರದವರೇ ಇರುವುದು ನೀವು. ನಿಮಗೆ ಹೇಳಿ ಇವತ್ತೊಬ್ಬ ತಡ ಆಗ್ತದೆ ಅಂತ ನಾನು. ಆಮೇಲೆ ಆಲೂಗಡ್ಡೆ ಮತ್ತು ಬಟಾಣಿ ಸೇರಿಸಿದ್ದು ಹೇಗೆ ಹೊಂದಿಕೆ ಆಗ್ತದೆ ಪದಾರ್ಥ ಆ ಥರ ನಮ್ಮಲ್ಲಿ ಹೊಂದಿಕೊಂಡು ಹುಡುಗಿ ಇರಬೇಕು. ಇಷ್ಟ ನನ್ನದು ಮಾತು. ಮತ್ತು ನಮ್ಮಲ್ಲಿ ಜಾಯಿಂಟ್ ಬನ್ನಿ. ಹೌದು 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 ಅದಕ್ಕೆ ನಾನು ನಿಮ್ಮ ಜಾತಕ ಸರಿ ಆಗ್ತದೆ ನೋಡಿದ್ದು. ಹೌದಾ? ಜಾಯಿಂಟ್ ಫ್ಯಾಮಿಲಿ ಆಗಬೇಕಲ್ಲ. ಮುಂದೆ ಹಾಂ ಇಲ್ಲಪ್ಪ ಇಲ್ಲ ಇಲ್ಲ ನಮ್ಮದು ಅದು ಒಳ್ಳೆ ಭಾರಿ ಒಳ್ಳೆ ಹುಡುಗ ಹಾಗೆಲ್ಲ ಕಣ್ಣೀರು ಬರ್ತಿದ್ದಿಲ್ಲ ಹುಡುಗಿ ಕೈ ಕಣ್ಣಲ್ಲಿ. ಹಾಂ ಹಾಂ ಆಮೇಲೆ ಈ ಥರ ಅರ್ಧಂಬರ್ಧ ಗಡ್ಡ ಬಿಟ್ಟು ಹಾಗೆ ಸಿಪ್ಪೆ ಥರ ಮುಳ್ಳಾಗಿ ಎಲ್ಲ ಬೇಡ ಅಮ್ಮ. ಎಂತ ಎಂತ ನಿಮ್ಮನ್ನೆಂತ ಆಲ್ಫಾನ್ಸು ಮಾವಿನ ಥರ ತಿಳ್ಕೊಂಡಿದ್ದೀರಾ? ಕನ್ನಡಿ ನೋಡಿ ಒಳ್ಳೆ ಡ್ರಾಗನ್ ಫ್ರೂಟ್ ಥರ ಕಾಣುತ್ತೆ. ಕನ್ನಡಿ ನೋಡಿ ನಿಮ್ಮ ಮನೆಯಲ್ಲಿ ಪಿಂಪಲ್ಸ್ ಬೇರೆ ಮುಖದಲ್ಲಿ ಅಲ್ಲ. ಇರಲಿ ಮಾಡಿ ಇರಲಿ ಹಾಂ ಹೌದೌದು ಮತ್ತೆ ಸರಿ ಆಗ್ತದೆ. ಅವರೆಕಾಯಿ ಥರ ಸಪ್ಪೆ ಸಪ್ಪೆಯಾಗಿ ಗುಣವಂತ ನಡ್ಕೊಂಡು ಹೋಗೋಣ ಆಗಬೇಕಿಂತ ಆಸೆ ಇದ್ದಾನೆ. ಮತ್ತೆ ಅವರೆಕಾಯಿ ಅದರ ಸೋನೆ ಘಮಘಮ ಇರುವಾಗೆ ನಡ್ಕೊಂಡು ಹೋದರೆ ಅದು ಅಷ್ಟೇ ನನ್ನ ಮನೆ. ಹೌದಾ? ಸರಿ ಸರಿ ಸರಿ. ದೇವರೇ ಕೇಳಿದ್ರ ಎಲ್ಲ ಸೇರಿಸಿಕೊಂಡು ತರಕಾರಿ ಮಾಡಿಕೊಂಡು ಬಿಸಿಬೇಳೆ ಬಾತ್ ಮಾಡುವಾಗಿದ್ದಾರೆ. ಇವತ್ತು ಹೆಚ್ಚಿನಂಶ ಇವರು ಈಗ ಬಿಸಿಬೇಳೆ ಬಾತ್ ಮಾಡಿ ಮುಗಿಸ್ತಾರೆ. ಅದಕ್ಕಿಂತ ಮೊದಲು ನಾನು ನನ್ನ ಕಮಿಷನ್ ತಗೊಂಡು ಇವತ್ತು ಹೋಗ್ತೇನೆ. ನಾನು ಯಶೋಧ ನಿಮ್ಮದು ಬಿಸಿಬೇಳೆ ಬಾತೆಲ್ಲ ಮತ್ತೆ ಮಾಡಿ ನನ್ನ ಕಮಿಷನ್ ಕೊಡಿ. ಬನ್ನಿ ಹೋಗುವ. ನೀವು ಬೇಕಾದ್ರೆ ಮತ್ತೆ ಏನು ಬೇಕಾದ್ರೆ
ಮದುವೆಯನ್ನು ನಾವು ಮುಂದಿನ ತಿಂಗಳಲ್ಲಿ ಇಟ್ಟುಕೊಳ್ಳಿಕ್ಕಿದ್ದೇವೆ. ಎಲ್ಲರೂ ಬಂದು ನಡೆಸಿಕೊಡಬೇಕಾಗಿ ಕೇಳಿಕೊಡ್ತೇವೆ. ಧನ್ಯವಾದಗಳು. ಯಶೋದಕ್ಕ